ಇದು ಪ್ರೇಕ್ಷಕ ಹೇಳ್ತಾಯಿಲ್ಲ ಭೀಮಾ ಸಿನಿಮಾ ಜನನ ಕೂರಿಸುತ್ತೆ, ಸೀಟಿನ ತುದಿ ಕೂರಿಸುತ್ತೆ, ಮತ್ತು 2.25 ತಾಸು ಒಂದು ಕಡೆನೂ ಬೋರ್ ಆಗ್ದಂಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಮಾಸ್ತಿ ಸರ್ ಡೈಲಾಗೇ ಮೇಯ್ನು ಅನ್ನೋಂಥದ್ದು ನನ್ನ ಒಪಿನಿಯನು. ಏನು ಹೇಳ್ತೀರಾ? ನಿಮ್ಮ ಮಾತು ಹೊರೆ ಅನಿಸಿದ್ರು ಹಿತವಾಗಿದೆ, ಸಿಹಿಯಾಗಿದೆ, ಥ್ಯಾಂಕ್ ಯು. ಮತ್ತು ಭೀಮಾ ಖುಷಿಯಾಗೋದೇನು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗೆ ಕೆಲಸ ಮಾಡಿದ ಒಂದು ಸಾರ್ಥಕತೆ ನಮ್ಮ ಮುಖದಲ್ಲಿ ಕಾಣ್ತಾ ಇದೆ. ನೀವು ಹೇಳ್ದಂಗೆ 2.25 ಅವರು ಒಬ್ಬ ಆಡಿಯನ್ನು ಎಂಗೇಜ್ ಆಗಿ ಇಡೋದು ದೊಡ್ಡ ಚಾಲೆಂಜ್ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೂ. ಈಗ ಆಫ್ಟರ್ ಕೋವಿಡ್ ಆ ಒಂದು ಚಾಲೆಂಜ್ನ ದುನಿಯಾ ವಿಜಯ್ ಅವರು ತೊಗೊಂಡ್ರು. ನಮ್ಮ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಮೊದಲೇ ಟಾಸ್ ವಿನ್ ಆಗಿದ್ದ. ಟಾಸ್ ವಿನ್ನು ಅಂದರೆ ಚರಣ್ ರಾಜ್ ಅವರ ಸಂಗೀತ ಎಲ್ರಿಗೂ ಕೇಳಿಸಿತ್ತು. ಅದ್ರ ಜೊತೆಗೆ ನಮ್ಮ DOP ಶಿವಸೇನಾ ಅವ್ರ ವರ್ಕು. ಸೊ ಅವರೆಲ್ಲರೂ ಸೇರಿದಾಗ ಜೊತೆಗೆ ನನಗೆ ಸಂಭಾಷಣೆ ಹೋದಾಗ ನಾನು ಇದರಲ್ಲಿ ಏನು ವಾಸ್ತವ ಆ ನೋವು ತಿಂದಿರೋ ಒಂದು ಯುವ ಸಮೂಹ ಇದೆ, ಅಂದರೆ ಹಾದಿ ತಪ್ಪಿತ್ತು, ಅವ್ರನ್ನ ಹಂಗೆ ಕೂರಿಸ್ಕೊಂಡು ಯಥಾವತ್ತಾಗಿ ಅವ್ರು ಏನು ಮಾತಾಡ್ತಾರೆ ಅದೇ ಪದಗಳನ್ನ ಸಂಭಾಷಣೆಯಾಗಿ ಬರೆದಿದ್ದು. ಅದಕ್ಕೆ ಕೇಳೋಕ್ಕೆ ನಿಮ್ಗೊಂದು ಸ್ವಲ್ಪ ಖಾರ ಅನಿಸುತ್ತೆ, ಬಟ್ ಸಬ್ಜೆಕ್ಟ್ಗೆ ಕರೆಕ್ಟಾಗಿತ್ತು. ಇಲ್ಲ, ನಮಗೆ ಈ ಡೈಲಾಗ್ಗಳೇ ತೊಗೊಳಕ್ಕಾಗ್ತಿಲ್ಲ. ಅಂದರೆ ಇದ್ರನ್ನೇ ನೋಡಿದ್ದೀನಿ, ಅದರನ್ನೇ ನೋಡಿದ್ದೀನಿ ಅಂತ ಸೆನ್ಸಾರ್ನಲ್ಲಿ ಇನ್ಯಾವ ಡೈಲಾಗ್ ಬರ್ತಿದ್ರಿ ಇಂಥ ಹ್ಯಾಶ್ ಆಗಿರೋ ಡೈಲಾಗ್ಸ್ ಇದ್ದ ಅಥವಾ ಹೇಗೆ? ಅಂದರೆ ಅವರೊಂದು ನಶೆಯಲ್ಲಿರ್ತಾರೆ. ಒಂದು ಸಮೂಹ ಒಂದು ನಶೆಯಲ್ಲಿದ್ದಾಗ ನಾವು ಅವ್ರ ಕುರಿತು ಸಿನಿಮಾ ಮಾಡಿದಾಗ ತುಂಬ ನಾಟಕೀಯವಾಗೋ ಸಿನಿಮ್ಯಾಟಿಕ್ ಆಗೋ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನನಗೆ ಸೂರ್ಯ ಅವ್ರು ಕಲಿಸಿದ್ದು. ಅವ್ರ ಜೊತೆ ಟಗರು ಕೆಲಸ ಮಾಡಿದಾಗಲೂ ಇಲ್ಲ ನೀವು ಇನ್ನು ಸ್ವಲ್ಪ ಇಳಿಬೇಕು, ಕಥೆಯಲ್ಲಿ ಇಳಿಬೇಕು ಅಂತ ಇತ್ತು. ಸೊ ದುನಿಯಾ ವಿಜಯ್ ಜೊತೆ ಕೆಲಸ ಮಾಡಿದಾಗ ಇಳಿಯೋದಲ್ಲ, ಅವ್ರು ಕೂರಿಸೇ ಬಿಟ್ಟರು. ಸೊ ಸಬ್ಜೆಕ್ಟ್ ಮೇಲೆ ಕೂತ್ಕೊಂಡಾಗ ಒಂದು ಕ್ಯಾರೆಕ್ಟರ್ಗಳು ಮಾತಾಡೋ ಮಾತುಗಳನ್ನ ಯಥಾವತ್ತಾಗೆ ಉಪಯೋಗಿಸಿದ್ದು. ಮತ್ತು ಎಲ್ಲ ರೀತಿಯಲ್ಲೂ ಮತ್ತು ಈ ಸಿನಿಮಾದಲ್ಲಿ ಭೀಮಾದಲ್ಲಿ ತುಂಬ ನಾನ್ ಆರ್ಟಿಸ್ಟ್ಗಳು, ಅಂದರೆ ಯಾವತ್ತೂ ಕ್ಯಾಮ್ರಾ ಎದುರಿಸಿದವರಲ್ಲ ಆ ಥರದವ್ರನ್ನ ಕರ್ಕೊಂಬಂದು ಮಾಡಿಸಿದ್ದಂಥದ್ದು ಅವ್ರ ಮಾತುಗಳು. ಸೊ ಅದೆಲ್ಲನೂ ಸಾಥ್ ಕೊಟ್ಟಿದ್ದು. ಸೆನ್ಸರ್ ಮಂಡಳಿ ದೀಪ ಕಟ್ಟು ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಸರ್, ಅಥವಾ ನಿಮ್ಗೆ ಯಾವುದಾದ್ರೂ ಈ ಒಂದು ಡೈಲಾಗ್ ಇರಬೇಕಾಗಿತ್ತು ಅದನ್ನ ಕಟ್ ಮಾಡಿಬಿಟ್ರು, ಅದಿದ್ದರೆ ಇನ್ನೂ ಒಂದು ತೂಕ ಇರಬೇಕು ಅನ್ನೋ ಥರದ್ದು ಯಾವುದಾದ್ರೂ ಕಟ್? ಸಬ್ಜೆಕ್ಟ್ ವೈಸ್ ನೋಡಿದಾಗ ಇಲ್ಲ, ಅವ್ರ ಮಾನದಂಡಗಳೇನಿರ್ತವೆ ಅದರ ಅನುಗುಣವಾಗಿ ಕೆಲಸ ಮಾಡಿದ್ದೀವಿ. ಅದನ್ನು ಮೀರಿ ಒಂದು ಯೂತ್ಸ್ನ ನಾವು ರೀಚ್ ಮಾಡಿದ್ದೀವಿ. ಸೊ ಭೀಮಾ ಅನ್ನೋದು ಏನೇ ಒಂದು ಪೌರಾಣಿಕ ಪಾತ್ರದ ಒಂದು ಹೆಸರಾದ್ರೂ ಅದು ಇವತ್ತಿನ ಯೂತ್ಸ್ಗೆ ರೆಪ್ರೆಸೆಂಟ್ ಮಾಡ್ತಾ ಇರೋವಂಥ ಪಾತ್ರ. ಭೀಮಾ ಅಂದರೆ ಇನ್ಯಾರೋ ಅಲ್ಲ, ನಮ್ಮ ಬಡಾವಣೆಯಲ್ಲಿ ನಮ್ಮ ಏರಿಯಾದಲ್ಲಿರೋ ಒಬ್ಬ ಹುಡುಗ, ತನಗೆ ನೋವಾದರೆ ಅಲ್ಲ ಬೇರೆಯವ್ರ ನೋವಿಗೂ ಸ್ಪಂದಿಸ್ತಾನೆ ಅನ್ನೋ ಒಂದು ಪಾತ್ರ. ಅದು ನಮ್ಮ ದುನಿಯಾ ವಿಜಯ್ ಅವ್ರು ಮಾಡಿದ್ರು. ಹಿಂದೆ ಒಂದು ಮಾತಿತ್ತು, ಒಂದು ಸಿನಿಮಾ ಗೆಲ್ಲೋದಕ್ಕೆ ಸೂಪರ್ ಸ್ಟಾರೇ ಇರಬೇಕು, ಈ ಥರದೊಂದು ಪ್ರೊಡಕ್ಷನ್ ಹೌಸೇ ಆಗಬೇಕು, ಈ ಥರದವ್ರು ಮ್ಯೂಸಿಕ್ ಮಾಡಿದ್ರಷ್ಟೇ ಸಿನಿಮಾ ಗೆಲ್ಲಕ್ಕೆ ಅಂತ. ಸೂರಿ ಸರು ಮತ್ತು ಭಟ್ ಸರ್ ಒಂದು ಬಳಗ, ಅವ್ರದ್ದೊಂದು ಕಾಂಬಿನೇಷನ್ ಅವ್ರ ಫೀಲ್ಡಿಗೆ ಇಳಿದ ಮೇಲೆ ಪ್ರೊಡ್ಯೂಸರು ಸೂಪರ್ ಸ್ಟಾರ್ಸ್ಗಳಲ್ಲ, ಕಂಟೆಂಟು ಮತ್ತು ಒಬ್ಬ ಡೈಲಾಗ್ ರೈಟರ್ ಕೂಡ ಒಂದು ಸಿನಿಮಾನ ಗೆಲ್ಸಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ನಾವು ಮಾಸ್ತಿ ಸರಿಂದ ನೋಡ್ತಾ ಇದ್ದೀವಿ, ನಮ್ಮ ಜನ್ರೇಷನ್ ಅವರು. ಸೊ ಇದು ಜವಾಬ್ದಾರಿ ಅಂತ ಅಲ್ಲ, ನಿಮ್ಮ ಮಾತು ಹೆಂಗೆ ಅಂದರೆ ಈಗ ಈಗಿನ ಪರಿಸ್ಥಿತಿಗೆ ಚಿತ್ರರಂಗ ಉಳಿಯೋದು, ಚಿತ್ರೋದ್ಯಮ ಉಳಿಯೋದು ಈ ಪ್ರಶ್ನೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಭೀಮಾಗ ನಾವೇನು ಕಾಯ್ತಾ ಇದ್ರೋ ನೀವು ಹಂಗೆ ಕಾಯ್ತಾ ಇದ್ರಿ, ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ. ಅದೇ ಥರ ಇಡೀ ಗಾಂಧಿನಗರ, ನಮ್ಮ ಸಿನಿಮಾ ಮಂದಿರಗಳು, ಅವ್ರ ಮಾಲೀಕರು, ಅದರಲ್ಲಿ ಕೆಲಸ ಮಾಡೋರು ಎಲ್ಲರೂ ಭೀಮಾ ಚಿತ್ರಕ್ಕೋಸ್ಕರ ಕಾಯ್ತಾಯಿದ್ರು. ಇವತ್ತು ಎಲ್ಲರನ್ನೂ ತಣಿಸಿದೆ. ಮತ್ತು ನಮ್ಮ ಆಡಿಯನ್ಸ್ ಅವರು ಇಷ್ಟಪಡ್ತಾ ಇದ್ದಾರೆ. ಹಾಡುಗಳಿಂದ ಹಿಡಿದು ಮಾತಿಂದ ಹಿಡಿದು ಸಿನಿಮ್ಯಾಟೋಗ್ರಫಿ ಎಲ್ಲದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಒಂದು ಡೈಲಾಗ್ ಮೂಲಕ ವೈಂಡ್ ಅಪ್ ಎಂಡ್ ಮಾಡೋದಾದ್ರೆ ಇಷ್ಟು ಭೀಮಾದಲ್ಲಿ ನಿಮ್ಮ ಫೇವರೇಟ್ ಡೈಲಾಗ್ ಯಾವುದು ಸರ್? ನನಗೆ ತುಂಬ ಇಷ್ಟ ಆಗಿದ್ದು ಭೀಮಾ ಆ ಒಂದು ನಿನಗೆ ಯಾಕೆ ಬೇಕು ಅಂತ ಅವರ ಅಣ್ಣ ಹೇಳ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ ಕಣೋ, ಯೂತ್ಸ್ ಅಂದರೆ ಒಂದು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿಗಳ ಥರ, ಒಂದು ಕಡ್ಡಿ ಅಂಟ್ಕೊಂಡ್ರೆ ಸಾಕು ಇಡೀ ಪಟ್ಟಣ ಬಗ್ಗಂತ ಅಂಟ್ಕೊಳುತ್ತೆ, ನಾಳೆ ದಿನ ನಿನಗೂ 2 ಹೆಣ್ಮಕ್ಳಿದ್ದಾರೆ ಅಂತಾರೆ. ಸೊ ಆ ಮಾತು ನನಗೆ ಇಡೀ ಕಥೆನ ಪರ್ಯಾಯ ಅನ್ನಿಸ್ತು. ಅದಾದಮೇಲೆ ಇನ್ನು ಕೌಂಟರ್ಸ್ ತುಂಬ ಇದ್ದಾವೆ. ಅಂದರೆ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರಲ್ಲ, ಜನ ನಿಮಗೆ ಕೊಟ್ಟಿರೋದು 5 ವರ್ಷದ ಭಿಕ್ಷೆ, ನಮಗೆ 35 ವರ್ಷದ ದೀಕ್ಷೆ, ಅದು ಆ ಥರದ್ದು. ಗಿರಿಜಾ ಮೇಡಮ್ಗೆ ನಿಮ್ಮ ಡೈಲಾಗ್ಗಳೇ ಅವರು ಸಿನಿಮಾ ಅವರ ಒಂದು ರೋಲ್ನ ಮತ್ತು ಅವರಿಗೆ ಪಾಪ್ಯುಲಾರಿಟಿನ ಹೆಚ್ಚಿಸಲಿಕ್ಕೆ ನಿಮ್ಮ ಡೈಲಾಗ್ಸ್ ಪ್ರೆಸೆನ್ಸ್ ಸೆಕೆಂಡ್ರಿ, ನಿಮ್ಮ ಡೈಲಾಗ್ಸ್ಗಳೇ ಜಾಸ್ತಿ ತೂಕ ಅನಿಸುತ್ತೆ. ಗಿರಿಜಾ ಪಾತ್ರನೇ ಅಷ್ಟು ಗಟ್ಟಿಯಾಗಿದೆ. ಮತ್ತು ಭೀಮನ ಎದುರುಗಡೆ ನಿಂತ್ಕೊಳ್ಳೋ ಅಂಥ ಪಾತ್ರ, ಅದು ಒಂದು ನಿಮಗೆ ಗೊತ್ತು, ಪುರುಷ ಪ್ರಧಾನ ಸಮಾಜದಲ್ಲಿ ಮೇಲ್ ಡಾಮಿನೇಷನ್ ಜಾಸ್ತಿ.
ಸೊ ಅಲ್ಲೊಂದು ಹೆಣ್ಣನ್ನ ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಗೈನ್ ದುನಿಯಾ ವಿಜಿಗೆ, ಏಕೆಂದರೆ ಆ ಪಾತ್ರನ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡಲಿ ಅಂತ. ಮತ್ತು ಫಸ್ಟ್ ಡೈಲಾಗೆ ನಾನು ಕೆಲಸ ಬೇಕಾದ್ರೆ ಬಿಡ್ತೀನಿ ಅನ್ನೋ ಥರದ ಮಾತು ಎಲ್ಲನೂ ಚೆನ್ನಾಗಾಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.